ಓಂ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರಂ. ಶ್ರೀ ಆದಿಶಂಕರಾಚಾರ್ಯರವರ ರಚನೆ. ತಿರುಚಂದೂರಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬಗ್ಗೆ ಧ್ಯಾನ ಮಾಡಿದ ನಂತರ ಶ್ರೀ ಆದಿಶಂಕರಾಚಾರ್ಯರು ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರವನ್ನು ರಚಿಸಿದರು. ಇದು ಬಹಳ ಜನಪ್ರಿಯವಾದ ಸ್ತುತಿಗೀತೆ. ಇದರ ಸಾಹಿತ್ಯವು ಸದಾಬಾಲ ರೂಪದಿಂದ ಪ್ರಾರಂಭವಾಗುತ್ತದೆ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ರೀ ಆದಿಶಂಕರಾಚಾರ್ಯರ ಕೃತಿ ಇದು. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಪಾರಾಯಣವನ್ನು ನಿಯಮಿತವಾಗಿ ಮಾಡುವುದರಿಂದ ದೀರ್ಘಕಾಲೀನ ಕಾಯಿಲೆಗಳು ವಾಸಿಯಾಗುತ್ತವೆ ಎಂಬ ನಂಬುಗೆ ಇದೆ. ಸಾಮಾನ್ಯವಾಗಿ ದೀರ್ಘಕಾಲೀನ ಕಾಯಿಲೆಗಳು ನಾಗ ಅಥವಾ ಸರ್ಪದೋಷದಿಂದ ಉಂಟಾಗುತ್ತವೆ ಎಂಬ ನಂಬುಗೆ ಇದೆ. ಹಾಗೆಂದೇ ನಾಗದೇವತೆಗಳ ಪ್ರೀತ್ಯರ್ಥ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಮತ್ತಿತರ ಪೂಜೆಗಳನ್ನು ಮಾಡುವ ಪದ್ಧತಿ ಇದೆ. ಸ್ತೋತ್ರಾರಾಧನೆಯಲ್ಲಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಪಾರಾಯಣಕ್ಕೆ ವಿಶೇಷ ಮಹತ್ವವನ್ನು ಭಗವತ್ಪಾದ ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಭುಜಂಗದಲ್ಲಿ 33 ಶ್ಲೋಕಗಳಿವೆ. ಭುಜಂಗ ಎಂದರೆ ಸಂಸ್ಕೃತದಲ್ಲಿ ಸರ್ಪ ಎಂದರ್ಥ. ಭುಜಂಗ ಸ್ತೋತ್ರ ಪಾರಾಯಣ ಮಾಡುವುದರಿಂದ ಶರೀರದೊಳಗೆ, ಮುಖ್ಯವಾಗಿ ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿರುವ ಚೈತನ್ಯವು ಜಾಗೃತವಾಗುತ್ತದೆ. ಕುಂಡಲಿನಿ ಸಾಧಕರಿಗೆ ಭುಜಂಗ ಸ್ತೋತ್ರ ಪಾರಾಯಣ ಉತ್ತಮ ಸಾಧನ ಎಂದು ಸಾಧಕರು ಹೇಳುತ್ತಾರೆ. ಯೋಗ ಶಾಸ್ತ್ರದಲ್ಲಿ ಭುಜಂಗಾಸನ ಎಂದರೆ ಸರ್ಪ ಹೆಡೆ ಎತ್ತಿದಂತೆ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಪಾರಾಯಣದಿಂದ ಮನಸ್ಸು ಹಗುರವಾಗುತ್ತದೆ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮಿ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಅರ್ಥ. ಮೊದಲನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ. ಶ್ರೀ ಗಣೇಶನಿಗೆ ನಮಸ್ಕಾರಗಳು. ಯಾರು ಯಾವಾಗಲೂ ಮಗುವಿನ ರೂಪವನ್ನು ಹೊಂದಿರುತ್ತಾರೆ, ಆದರೆ ಅಡೆತಡೆಗಳ ಪರ್ವತಗಳನ್ನು ನಾಶ ಮಾಡಬಲ್ಲರು. ಎರಡನೇ ಸಾಲಿನ ಅರ್ಥ. ಯಾರು ದೊಡ್ಡ ದಂತವನ್ನು ಹೊಂದಿರುವ ಆನೆಯ ಮುಖವನ್ನು ಹೊಂದಿದ್ದಾರೆ, ಆದರೆ 5 ಮುಖದ ಶಿವನಿಂದ ಗೌರವಿಸಲ್ಪಡುತ್ತಾರೆ. ಮೂರನೇ ಸಾಲಿನ ಅರ್ಥ. ಯಾರು ವಿಧಿ ಅಂದರೆ ಬ್ರಹ್ಮ, ಇಂದ್ರ ಮತ್ತು ಇತರರಿಂದ ಹುಡುಕಲ್ಪಡುತ್ತಾರೆ ಮತ್ತು ಯಾರು ಗಣೇಶ ಎಂದು ಕರೆಯುತ್ತಾರೆ. ನನಗೆ. ನಾಲ್ಕನೇ ಸಾಲಿನ ಅರ್ಥ. ದಯವಿಟ್ಟು ಶ್ರೀ ಅಂದರೆ ಮಹಿಮೆ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿ ಓ ಭಗವಂತ ಮಂಗಳಕರ ರೂಪದೊಂದಿಗೆ. ನ ಜಾನಾಮಿ ಶಬ್ದಂ ನ ಜಾನಾಮಿ ಚಾರ್ಥಂ ನ ಜಾನಾಮಿ ಪದ್ಯಂ ನ ಜಾನಾಮಿ ಗದ್ಯಂ ಚಿದೀಕಾ ಷಡಾಸ್ಯ ಹೃದಯ ದ್ಯೋತತೆ ಮೇ ಮುಖಾನ್ಹಿ ಸರಂತೆ ಗಿರಶ್ಚಾಪಿ ಚಿತ್ರಂ. ಅರ್ಥ. ಎರಡನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ನನಗೆ ಪದಗಳಾಗಲಿ ಅವುಗಳ ಅರ್ಥಗಳಾಗಲಿ ಓ ಭಗವಂತ. ಎರಡನೇ ಸಾಲಿನ ಅರ್ಥ. ಮತ್ತು ನನಗೆ ಕಾವ್ಯವಾಗಲಿ ಅಥವಾ ಗದ್ಯವಾಗಲಿ ತಿಳಿದಿಲ್ಲ, ಆದರೆ ಮೂರನೇ ಸಾಲಿನ ಅರ್ಥ. ನನ್ನ ಹೃದಯದ ಒಳಭಾಗದಲ್ಲಿ ನಿಮ್ಮ 6 ಮುಖಗಳ ಪ್ರಜ್ಞಾಪೂರ್ವಕ ಪ್ರಕಾಶವನ್ನು ನಾನು ನೋಡುತ್ತೇನೆ. ನಾಲ್ಕನೇ ಸಾಲಿನ ಅರ್ಥ.
ಇದು ನನ್ನ ಬಾಯಿಯ ಮೂಲಕ ಈ ವಿವಿಧ ಪದಗಳನ್ನು ಸುರಿಯುವಂತೆ ಮಾಡುತ್ತದೆ. ಮಯೂರಾಧಿರೂಢಂ ಮಹಾವಾಕ್ಯಗೂಢಂ ಮನೋಹಾರಿದೇಹಂ ಮಹಶ್ಚೇತಗೇಹಂ ಮಹೀದೇವದೇವಂ ಮಹಾವೇದಭಾವಂ ಮಹಾದೇವಬಾಲಂ ಭಜೆ ಲೋಕಪಾಲಂ. ಅರ್ಥ: ಮೂರನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ: ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ನವಿಲಿನ ಮೇಲೆ ಆರೋಹಿತವಾದ ರೂಪವು ಉಪನಿಷತ್ತಿನ ಮಹಾವಾಕ್ಯಗಳ ಆಳವಾದ ರಹಸ್ಯವನ್ನು ಪ್ರತಿನಿಧಿಸುತ್ತದೆ. ಎರಡನೇ ಸಾಲಿನ ಅರ್ಥ: ಅವರ ಹೃದಯವನ್ನು ಕದಿಯುವ ಸುಂದರವಾದ ದೇಹವು ಆಧ್ಯಾತ್ಮಿಕ ಪ್ರಜ್ಞೆಯ ಮಹಾನ್ ಹೃದಯದಲ್ಲಿ ವಾಸಿಸುತ್ತದೆ. ಮೂರನೇ ಸಾಲಿನ ಅರ್ಥ: ಯಾರು ಮಹಾನ್ ದೇವರು, ದೇವತೆಗಳ ಮತ್ತು ಶ್ರೇಷ್ಠ ವೇದಗಳು ತಿಳಿಸುವುದನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೇ ಸಾಲಿನ ಅರ್ಥ: ನಾನು ಆ ಮಹಾದೇವನ ಮಗನನ್ನು ಆರಾಧಿಸುತ್ತೇನೆ. ಶಿವನ ಇನ್ನೊಂದು ಹೆಸರು. ಯಾರು ಪ್ರಪಂಚದ ರಕ್ಷಕ. ಯದಾ ಸನ್ನಿಧಾನಂ ಗತಾ ಮಾನವಾಮಿ ಭವಾಂಭೋಧಿಪಾರಂ ಗತಾಸ್ತೆ ತದೈವ ಇತಿ ವ್ಯಂಜಯನ್ ಸಿಂಧು ತೀರೇಯ ಆಸ್ತೆ ತಮೀಡೆ ಪವಿತ್ರಂ ಪರಾಶಕ್ತಿ ಪುತ್ರಂ. ಅರ್ಥ: ನಾಲ್ಕನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ: ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ವ್ಯಕ್ತಿಗಳು ಬಂದಾಗ ನನ್ನ ಉಪಸ್ಥಿತಿ ಮತ್ತು ನನಗೆ ಸಂಪೂರ್ಣವಾಗಿ ಶರಣಾಗತಿ. ಎರಡನೇ ಸಾಲಿನ ಅರ್ಥ: ಅವರು ನಿಜವಾಗಿಯೂ ಸಂಸಾರದ ಸಾಗರವನ್ನು ದಾಟಿದ್ದಾರೆ. ಮೂರನೇ ಸಾಲಿನ ಅರ್ಥ: ಹೀಗೆ ನೀವು ಸಮುದ್ರದ ತೀರದಲ್ಲಿ, ಅಂದರೆ ತಿರುಚೆಂದೂರಿನಲ್ಲಿ ಮತ್ತು ಅಲ್ಲಿ ವಾಸಿಸುತ್ತಿರುವಿರಿ ಎಂದು ಘೋಷಿಸುತ್ತಿರುವಂತೆ ತೋರುತ್ತಿದೆ. ನಾಲ್ಕನೇ ಸಾಲಿನ ಅರ್ಥ: ನಾನು ಯಾವಾಗಲೂ ಸ್ತುತಿಸಲಿ. ನೀನು ಓಂ ಪರಾಶಕ್ತಿಯ ಸದಾ ಪರಿಶುದ್ಧ ಮಗ. ಯಥಾಬ್ಧೇಸ್ತರಂಗಾಲಯಂ ಯಾಂತಿ ತುಂಗಾಸ್ತತೈವಾಪದ ಸನ್ನಿಧೌ ಸೇವತಾಮಿ ಇತಿ ಓರ್ಮಿ ಪಂಕ್ತಿ ನೃಣಾಂ ದರ್ಶಯಂತಂ ಸದಾ ಭಾವಯೇ ಹೃತ್ಸರೋಜೇ ಗುಹಂ ತಂ. ಅರ್ಥ: ಐದನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ: ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಸಮುದ್ರದ ದೊಡ್ಡ ಅಲೆಗಳು ಸಮುದ್ರದೊಳಗೆ ಕಣ್ಮರೆಯಾಗುವಂತೆ ಎರಡನೇ ಸಾಲಿನ ಅರ್ಥ: ಅದೇ ರೀತಿ ನಾನು ವಾಸಿಸುವ ನನ್ನ ಸನ್ನಿಧಿಗೆ ಬರುವ ನನ್ನ ಭಕ್ತರ ವಿಪತ್ತುಗಳು ಕಣ್ಮರೆಯಾಗುತ್ತವೆ ಮತ್ತು ನನಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ. ಮೂರನೇ ಸಾಲಿನ ಅರ್ಥ: ಹೀಗೆ ನೀವು ಸಮುದ್ರದ ಮೇಲೆ ಅಲೆಗಳ ಸಾಲುಗಳನ್ನು ತೋರಿಸುತ್ತಿರುವಂತೆ ತೋರುತ್ತಿದ್ದೀರಿ. ನಾಲ್ಕನೇ ಸಾಲಿನ ಅರ್ಥ: ನಾನು ಯಾವಾಗಲೂ ನಿನ್ನನ್ನು ಧ್ಯಾನಿಸುತ್ತೇನೆ. ಓ ಗುಹ, ನನ್ನ ಹೃದಯ ಕಮಲದೊಳಗೆ ಗಿರೌ ಮನ್ನಿವಾಸೇ ನರಾಯೇಧಿರೂಢಃ ಸದಾ ಪರ್ವತೆ ರಾಜತೆ ತೇಧಿರೂಢಃ ಇತೀವ ಬ್ರುವನ್ ಗಂಧಶೈಲಾಧಿರೂಢಃ ಸದೇವೋ ಮುದೇಮಿ ಸದಾ ಷಣ್ಮುಖೋಸ್ತು. ಅರ್ಥ: ಆರನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ: ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು.
ನನ್ನ ವಾಸಸ್ಥಾನದ ಬೆಟ್ಟಗಳನ್ನು ಏರುವ ವ್ಯಕ್ತಿಗಳು ನನಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ. ಎರಡನೇ ಸಾಲಿನ ಅರ್ಥ, ಅವರು ಆ ಮೂಲಕ ಶ್ರೇಷ್ಠವಾದ ಬೆಳ್ಳಿಯ ಪರ್ವತವನ್ನು ಏರುತ್ತಾರೆ. ಇದು ವಿಮೋಚನೆಯ ಹಾದಿಗೆ ಕಾರಣವಾಗುತ್ತದೆ. ಅಂದರೆ ಹಿಮದಿಂದಾಗಿ ಬೆಳ್ಳಿಯಾಗಿ ಗೋಚರಿಸುವ ಕೈಲಾಸ ಪರ್ವತವನ್ನು ಉಲ್ಲೇಖಿಸುತ್ತದೆ. ಮೂರನೇ ಸಾಲಿನ ಅರ್ಥ, ಹೀಗೆ ನೀವು ಸುಗಂಧ ಬೆಟ್ಟದ ಮೇಲೆ ನೆಲೆಸಿರುವಿರಿ ಎಂದು ಘೋಷಿಸುವಂತೆ ತೋರುತ್ತಿದೆ. ನಾಲ್ಕನೇ ಸಾಲಿನ ಅರ್ಥ, ಓ ನನ್ನ ಪ್ರಭು ಷಣ್ಮುಖ, ನಿನ್ನ ಚಿಂತನೆಯಲ್ಲಿ ನಾನು ಯಾವಾಗಲೂ ಸಂತೋಷ ಪಡುತ್ತೇನೆ. ಮಹಾಂಬೋಧಿ ತೀರೆ ಮಹಾಪಾಪಚೋರೆ ಮುನೀಂದ್ರಾನುಕೂಲೆ ಸುಗಂಧಾಖ್ಯ ಶೈಲೆ ಗುಹಾಯಾಂ ವಸಂತಂ ಸ್ವಭಾಸಾಲಸಂತಂ ಜನಾರ್ದೀಂ ಹರಂತಂ ಶ್ರಯಾಮೋ ಗುಹಂತಂ. ಅರ್ಥ, ಏಳನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಮಹಾಸಮುದ್ರದ ತೀರದಲ್ಲಿ ಜನರ ಮಹಾಪಾಪಗಳನ್ನು ಕದಿಯುವ ಸ್ಥಳ. ಎರಡನೇ ಸಾಲಿನ ಅರ್ಥ, ಮುನಿಗಳಿಗೆ ಅಂದರೆ ಸಂತರು ಅಥವಾ ತಪಸ್ವಿಗಳಿಗೆ ಅತ್ಯಂತ ಅನುಕೂಲಕರವಾದ ಸ್ಥಳ. ಸಾಧನಾ ಮಾಡಲು ಸುಗಂಧ ಬೆಟ್ಟ ಎಂದು ಕರೆಯಲ್ಪಡುವ ಸ್ಥಳ. ಮೂರನೇ ಸಾಲಿನ ಅರ್ಥ, ಗುಹಾ ವಾಸಿಸುವ ಸ್ಥಳ ಅವರ ಸ್ವಂತ ವೈಭವದಲ್ಲಿ. ನಾಲ್ಕನೇ ಸಾಲಿನ ಅರ್ಥ, ಮತ್ತು ಜನರ ಸಂಕಟವನ್ನು ತೆಗೆದು ಹಾಕುತ್ತದೆ. ನಾನು ಆ ಸ್ಥಳವನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ನಿನ್ನನ್ನು ಆಶ್ರಯಿಸುತ್ತೇನೆ. ಓ ಗುಹಾ, ಲಸತ್ಸ್ವರ್ಣಗೀಹೇ ನೃಣಾಂ ಕಾಮದೋಹೇ ಸುಮಸ್ಥೋಮಸಂಚನ್ನ ಮಾಣಿಕ್ಯಮಂಚೆ ಸಮುದ್ಯ ಸಹಸ್ರಾರ್ಕತುಲ್ಯ ಪ್ರಕಾಶಂ ಸದಾ ಭಾವಯೇ ಕಾರ್ತಿಕೇಯಂ ಸುರೇಶಂ. ಅರ್ಥ, ಎಂಟನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಹೊಳೆಯುತ್ತಿರುವ ಚಿನ್ನದ ಮನೆಯೊಳಗೆ, ಅಂದರೆ ದೇವಾಲಯದ ಕೋಣೆ, ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವುದು. ಎರಡನೇ ಸಾಲಿನ ಅರ್ಥ, ಹೂವುಗಳ ರಾಶಿಯಿಂದ ಆವೃತವಾಗಿರುವ ದೇಗುಲದ ಮೇಲೆ ಭಗವಂತನು ನೆಲೆಸುತ್ತಾನೆ. ವಿವಿಧ ರತ್ನಗಳು. ಮೂರನೇ ಸಾಲಿನ ಅರ್ಥ, ಸಹಸ್ರ ಸೂರ್ಯರ ಪ್ರಭೆಯಿಂದ ಪ್ರಕಾಶಿಸುತ್ತಿರುವ ಭಗವಂತ. ನಾಲ್ಕನೇ ಸಾಲಿನ ಅರ್ಥ, ನಾನು ಯಾವಾಗಲೂ ಆ ರೂಪವನ್ನು ಧ್ಯಾನಿಸುತ್ತೇನೆ. ಕಾರ್ತಿಕೇಯ ದೇವತೆಗಳ ಅಧಿಪತಿ. ರಣಧ್ವಂಸಕೇ ಮಂಜುಲೇತ್ಯಂತ ಶೋಣಿ ಮನೋಹಾರಿ ಲಾವಣ್ಯ ಪೀಯೂಷ ಪೂರ್ಣೆ ಮನಃ ಷಟ್ಪದೋ ಮೇ ಭವ ಕ್ಲೇಶ ತಪ್ತಃ ಸದಾ ಮೋದತಾಂ ಸ್ಕಂದತೆ ಪಾದ ಪದ್ಮೇ. ಅರ್ಥ, ಒಂಬತ್ತನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಬಹಳ ಆಕರ್ಷಕವಾದ ಮತ್ತು ಕೆಂಪು ಬಣ್ಣದ ಪಾದಗಳ ಮೇಲೆ ಮಂಜಿನ ಹೊಳಪು. ಎರಡನೇ ಸಾಲಿನ ಅರ್ಥ, ಹೃದಯ ಕದಿಯುವ ಮನೋಹರವಾದ ಮತ್ತು ಮಕರಂದ ತುಂಬಿದ ಪಾದಗಳು. ಮೂರನೇ ಸಾಲಿನ ಅರ್ಥ, ಆ 6 ಜೋಡಿ ಪಾದಗಳ ಮೇಲೆ, ಅಂದರೆ ನಿಮ್ಮ 6 ನಿವಾಸಗಳಲ್ಲಿ ಪ್ರಪಂಚದ ಸಂಕಟ ಮತ್ತು ಶಾಖದಿಂದ ಬಳಲುತ್ತಿರುವ ನನ್ನನ್ನು ಬಿಡಿ. ನಾಲ್ಕನೇ ಸಾಲಿನ ಅರ್ಥ, ಯಾವಾಗಲೂ ಸಂತೋಷಪಡು ಓ ಸ್ಕಂದ, ನನ್ನ ಮನಸ್ಸನ್ನು ಯಾವಾಗಲೂ ನಿನ್ನ ಕಮಲದ ಪಾದಗಳ ಮೇಲೆ ಇಡುತ್ತೇನೆ.
सुवर्णाभदिव्याम्बरैर्भासमानां क्वणत्किङ्किणीमेखलाशोभमानां लसद्धेमपट्टेन विद्योतमानां कटिं भावये स्कन्दते दीप्यमानाम्. ಅರ್ಥ. 10ನೇ ಸ್ತೋತ್ರದ ಮೊದಲನೇ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಚಿನ್ನದ ಹೊಳಪಿನಿಂದ ಹೊಳೆಯುವ ದಿವ್ಯ ವಸ್ತ್ರಗಳನ್ನು ಧರಿಸಿ. 2ನೇ ಸಾಲಿನ ಅರ್ಥ. ಮತ್ತು ಸೊಂಟದ ಮೇಲೆ ಸುಂದರವಾದ ಕವಚವನ್ನು ಧರಿಸಿ ಸಣ್ಣ ಗಂಟೆಗಳು ಮಿನುಗುತ್ತಿವೆ. 3ನೇ ಸಾಲಿನ ಅರ್ಥ. ಮಿಂಚಿನಂತೆ ಮಿನುಗುವ ಚಿನ್ನದ ರೇಷ್ಮೆ ಬಟ್ಟೆಯ ಜೊತೆಗೆ. 4ನೇ ಸಾಲಿನ ಅರ್ಥ. ನಾನು ನಿನ್ನ ಸೊಂಟದ ಮೇಲೆ ಧ್ಯಾನಿಸುತ್ತೇನೆ. ಓ ಸ್ಕಂದ, ನನ್ನ ಹೃದಯವನ್ನು ಬೆಳಗಿಸುವವನೇ. ಪುಲಿಂದೇಶ ಕನ್ಯಾಘನ ಭೋಗತುಂಗಸ್ತನಾಲಿಂಗನಾಸಕ್ತ ಕಾಶ್ಮೀರ ರಾಗಂ ನಮಸ್ಯಾಮ್ಯಹಂ ತಾರಕಾರೇ ತವೋರಃ ಸ್ವಭಕ್ತಾವನಿ ಸರ್ವದಾ ಸಾನುರಾಗಂ. ಅರ್ಥ. 11ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ದೊಡ್ಡ ಮತ್ತು ದುಂಡಗಿನ ಪುಲಿಂದ ಬುಡಕಟ್ಟಿನ ಮಹಿಳೆಯನ್ನು, ಅಂದರೆ ಶ್ರೀವಲ್ಲಿ, ನಿನ್ನನ್ನು ದೀರ್ಘಕಾಲ ಧ್ಯಾನಿಸಿದ ನೀವು ಹೇಗೆ ಅಪ್ಪಿಕೊಂಡಿದ್ದೀರೋ ಹಾಗೆ. 2ನೇ ಸಾಲಿನ ಅರ್ಥ. ಎದೆ ಮತ್ತು ಆ ಆಲಿಂಗನದ ಪರಿಣಾಮವಾಗಿ ನಿಮ್ಮ ಎದೆಯು ಕೇಸರಿಯಂತೆ ಕೆಂಪಾಯಿತು. ಅಂದರೆ ಭಕ್ತರ ಕಡೆಗೆ ಆಳವಾದ ಬಾಂಧವ್ಯವನ್ನು ಸೂಚಿಸುತ್ತದೆ. 3ನೇ ಸಾಲಿನ ಅರ್ಥ. ತಾರಕನ ಶತ್ರು, ನಾನು ನಿನಗೆ ನಮಸ್ಕರಿಸುತ್ತೇನೆ ಮತ್ತು ಯಾರು ಅತ್ಯಂತ ಶಕ್ತಿಶಾಲಿ. 4ನೇ ಸಾಲಿನ ಅರ್ಥ. ದಯವಿಟ್ಟು ಅದೇ ಅನುರಾಗವನ್ನು, ಅಂದರೆ ವಲ್ಲಿಗೆ ನೀವು ತೋರಿಸಿದ ಪ್ರೀತಿ ಮತ್ತು ವಾತ್ಸಲ್ಯವನ್ನು ನಿಮ್ಮ ಭಕ್ತರ ಕಡೆಗೆ ಸಹ ವಿಸ್ತರಿಸಿ. ಯಾವಾಗಲೂ ನೀವು ಭಕ್ತರ ಸಂತೋಷ. ವಿದೌ ಕ್ಲುಪ್ತದಂಡಾನ್ ಸ್ವಲೀಲಾ ಧೃತಾಂಡಾನ್ ನಿರಸ್ತೆ ಭಶುಂಡಾಂ ದ್ವಿಷತ್ಕಾಲದಂಡಾನ್ ಹತೀಂದ್ರಾರಿಷಂಡಾನ್ ಜಗತ್ರಾಣಶೌಂಡಾ ಸದಾ ತೇ ಪ್ರಚಂಡಾಂ ಶ್ರಯೇ ಬಾಹುದಂಡಾನ್. ಅರ್ಥ. 12ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ವಿಧಿಗೆ, ಅಂದರೆ ಶ್ರೀ ಬ್ರಹ್ಮ, ಶಿಕ್ಷೆಯನ್ನು ಉಂಟು ಮಾಡಿದ ಶಸ್ತ್ರಾಸ್ತ್ರಗಳು ಮತ್ತು ಒಬ್ಬರ ಆಟವಾಗಿ ವಿಶ್ವವನ್ನು ಬೆಂಬಲಿಸಿದ ಶಸ್ತ್ರಾಸ್ತ್ರಗಳು. 2ನೇ ಸಾಲಿನ ಅರ್ಥ. ಆನೆಯನ್ನು ಹೊರಹಾಕಿದ ಶಸ್ತ್ರಾಸ್ತ್ರಗಳು, ಅಂದರೆ ವಲ್ಲಿಕಥೆ, ಮತ್ತು ಶತ್ರುಗಳಿಗೆ ಕಾಲದಂಡ, ಅಂದರೆ ಸಾವಿನ ಸಿಬ್ಬಂದಿ ನಂತಹ ಶಸ್ತ್ರಾಸ್ತ್ರಗಳು. 3ನೇ ಸಾಲಿನ ಅರ್ಥ. ಕೊಂದ ಆಯುಧಗಳು ಇಂದ್ರನ ಬಹುಸಂಖ್ಯೆಯ ಶತ್ರುಗಳು ಮತ್ತು ಜಗತ್ತನ್ನು ರಕ್ಷಿಸುವಲ್ಲಿ ನುರಿತ ಶಸ್ತ್ರಾಸ್ತ್ರಗಳು. 4ನೇ ಸಾಲಿನ ಅರ್ಥ. ಓ ಸುಬ್ರಹ್ಮಣ್ಯ, ನಾನು ಯಾವಾಗಲೂ ನಿಮ್ಮ ಅಸಾಧಾರಣ ಶಸ್ತ್ರಾಸ್ತ್ರಗಳನ್ನು ಆಶ್ರಯಿಸುತ್ತೇನೆ. ಇದು ಜಗತ್ತನ್ನು ರಕ್ಷಿಸುವ ಶಕ್ತಿಶಾಲಿ ಸಿಬ್ಬಂದಿಯಂತೆ. ಸದಾ ಶಾರದಾ ಷಣ್ಮೃಗಾಂಕಾಯದೇಸ್ಯೋ ಸಮುದ್ಯಂತ ಇವ ಸ್ಥಿತಾಶ್ಚೇತ್ ಸಮಂತಾತ್ ಸದಾ ಪೂರ್ಣಬಿಂಬಾ ಕಳಂಕೈಶ್ಚ ಹೀನಾಸ್ತದಾ ತ್ವನ್ಮುಖಾನಾಂ ಬ್ರುವೇ ಸ್ಕಂದ ಸಾಮ್ಯಂ. ಅರ್ಥ. 13ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ.
ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. 6 ಶರತ್ಕಾಲದ ಚಂದ್ರಗಳು ನಿರಂತರವಾಗಿ ಬೆಳಗುತ್ತಿದ್ದರೆ ಎರಡನೇ ಸಾಲಿನ ಅರ್ಥ ಒಟ್ಟಿಗೆ ಉದಯಿಸುವುದು ಮತ್ತು ಅಕ್ಕಪಕ್ಕದಲ್ಲಿ ಉಳಿಯುವುದು. ಅವುಗಳ ವೈಭವವು ನಿರಂತರ ಪೂರ್ಣವಾಗಿರುತ್ತದೆ. ಮೂರನೇ ಸಾಲಿನ ಅರ್ಥ ಮತ್ತು ಅವರು ಯಾವಾಗಲೂ ಪೂರ್ಣ ಪ್ರಕಾಶದಿಂದ ಹೊಳೆಯುತ್ತಿದ್ದಾರೆ, ಅವುಗಳ ಮೇಲೆ ಯಾವುದೇ ಮಚ್ಚೆ ಇಲ್ಲದೆ. ನಾಲ್ಕನೇ ಸಾಲಿನ ಅರ್ಥ ಆಗಲೂ ಓ ಸ್ಕಂದ, ನಿಜವಾದ ವೈಭವದ ಹೊಂದಾಣಿಕೆ ಇಲ್ಲದೆ ಹೆಸರಿಗಾಗಿ ಮಾತ್ರ ಅವರು ನಿಮ್ಮ ಮುಖದಂತಿದ್ದಾರೆ ಎಂದು ಹೇಳಬಹುದು. ಸ್ಫುರನ್ ಮಂದಹಾಸೈ ಸಹಂಸಾನಿ ಚಂಚಲ್ ಕಟಾಕ್ಷಾವಲಿ ಭೃಂಗ ಸಂಗೋಜ್ವಲಾನಿ ಸುಧಾಸ್ಯಂದಿ ಬಿಂಬ ಧರಾಣೀಶ ಸೂನೋ ತವಾಲೋಕ ಏಷಣ್ಮುಖಾಂಭೋರುಹಾನಿ. ಅರ್ಥ: 14ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಸಂತೋಷದಿಂದ ಚಲಿಸುವ ಹಂಸಗಳ ಗುಂಪಿನಂತೆ ಸೌಮ್ಯವಾದ ನಗುವಿನೊಂದಿಗೆ. ಎರಡನೇ ಸಾಲಿನ ಅರ್ಥ ಮತ್ತು ವೈಭವದಿಂದ ಹೊಳೆಯುತ್ತಿರುವ ಜೇನುನೊಣಗಳ ಗುಂಪಿನಂತೆ ಪಾರ್ಶ್ವನೋಟಗಳು. ಮೂರನೇ ಸಾಲಿನ ಅರ್ಥ ಮಕರಂದ ತುಂಬಿದ ಬಿಂಬ ಹಣ್ಣಿನಂತಹ ತುಟಿಗಳ ಜೊತೆಗೆ ಓ ಭೂಮಿಯ ಒಡೆಯನ ಮಗ. ನಾಲ್ಕನೇ ಸಾಲಿನ ಅರ್ಥ ನಾನು ನಿನ್ನ 6 ಮುಖಗಳನ್ನು ನೋಡುತ್ತೇನೆ. ನನ್ನ ಹೃದಯದೊಳಗೆ 6 ಕಮಲಗಳಂತೆ ಅರಳುವ 6 ಮುಖಗಳು. ವಿಶಾಲೇಶು ಕರ್ಣಾಂತ ದೀರ್ಘೇಶ್ವಜಸ್ರಂ ದಯಾಸ್ಯಂದಿಷು ದ್ವಾದಶಸ್ವೀಕ್ಷಣೇಷು ಮಯೀಕ್ಷತ್ಕಟಾಕ್ಷಃ ಸಕೃತ್ವಾದಿತಶ್ಚೇ ಭವೇತ್ತೇ ದಯಾಶೀಲ ಕಾನಮಹಾನಿಃ. ಅರ್ಥ: 15ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ನಿಮ್ಮ ದೊಡ್ಡ ಮತ್ತು ಉದ್ದವಾದ ಕಣ್ಣುಗಳು ನಿಮ್ಮ ಕಿವಿಗಳವರೆಗೆ ವಿಸ್ತರಿಸುತ್ತವೆ. ಅದರಿಂದ ನಿರಂತರವಾಗಿ. ಎರಡನೇ ಸಾಲಿನ ಅರ್ಥ ಕರುಣೆಯು ಸುರಿಯುತ್ತದೆ. ಆ 12 ಕಣ್ಣುಗಳು. ಮೂರನೇ ಸಾಲಿನ ಅರ್ಥ ಒಮ್ಮೆ ನನ್ನ ಮೇಲೆ ಹಾಯಿಸಿದರೆ. ನಾಲ್ಕನೇ ಸಾಲಿನ ಅರ್ಥ ಓ ನನ್ನ ಕರುಣಾಮಯಿ ಪ್ರಭುವೇ, ನಿಮಗೇನು ನಷ್ಟ? ಸುತಾಗೋದ್ಭವೋ ಮೇಸಿ ಜೀವೇತಿ ಷಡ್ಧ ಜಪನ್ಮಂತ್ರಮೀಶೋ ಮುದಾ ಜಿಘ್ರತೀಯಾನ್ ಜಗದ್ಭಾರಂ ಮೃದ್ಭ್ಯೋ ಜಗನ್ನಾಥದೀಭ್ಯಃ ಕಿರೀಟೋಜ್ವಲೇಭ್ಯೋ ನಮೋ ಮಸ್ತಕೇಭ್ಯಃ. ಅರ್ಥ: 16ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ. ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಮಗನೇ, ನೀನು ನನ್ನ ದೇಹದಿಂದ ಜನಿಸಿದೆ. ನಿನ್ನ ಕೀರ್ತಿಯು ಶಾಶ್ವತವಾಗಿ ಉಳಿಯಲಿ. ಜಗತ್ತನ್ನು ಬೆಂಬಲಿಸುವ ನಿಮ್ಮ 6 ತಲೆಗಳ ಮೇಲೆ. ಎರಡನೇ ಸಾಲಿನ ಅರ್ಥ ಮಹಾದೇವ, ಮಹಾನ್ ಭಗವಂತ ಸಂತೋಷದಿಂದ ಮಂತ್ರಗಳನ್ನು ಉಚ್ಚರಿಸಿದರು ಮತ್ತು ನಿಮ್ಮನ್ನು ಆಶೀರ್ವದಿಸಿದರು. ಮೂರನೇ ಸಾಲಿನ ಅರ್ಥ ಓ ಜಗನ್ನಾಥ, ಜಗತ್ತಿನ ಪ್ರಭು, ನೀವು ಪ್ರಪಂಚದ ಭಾರವನ್ನು ಹೊರುವಿರಿ. ನಾಲ್ಕನೇ ಸಾಲಿನ ಅರ್ಥ ನಾನು ಮಹಾದೇವನಿಂದ ಆಶೀರ್ವದಿಸಲ್ಪಟ್ಟ ಆ 6 ತಲೆಗಳನ್ನು ಹೊಳೆಯುವ ವಜ್ರಗಳೊಂದಿಗೆ ಅಲಂಕರಿಸುತ್ತೇನೆ. ಸ್ಫುರದ್ರತ್ನಕೇಯೂರಹಾರಾಭಿರಾಮಶ್ಚಲ ಕುಂಡಲ ಶ್ರೀಲ ಸದ್ಗಂಡಭಾಗಃ ಕಟೌ ಪೀತವಾಸಃ ಕರೇ ಚಾರುಶಕ್ತಿಃ ಪುರಸ್ತಾದ್ಭುಜಗದಾಧರಃ
ತಾನ್ ಮಮಾಸ್ತಾಂ ಪುರಾರೇಸ್ತನೂಜಃ. ಅರ್ಥ: 17ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ: ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಹೊಳೆಯುವ ರತ್ನಗಳಿಂದ ಕೂಡಿದ ಕಂಕಣಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಸಂತೋಷಕರವಾದ ಹಿತಕರವಾದ ರೂಪದೊಂದಿಗೆ. 2ನೇ ಸಾಲಿನ ಅರ್ಥ: ಮತ್ತು ಸುಂದರವಾದ ಕಿವಿಯೋಲೆಗಳು ಹೊಳೆಯುವ ಮುಖದ ಮೇಲೆ ಚಲಿಸುತ್ತವೆ. 3ನೇ ಸಾಲಿನ ಅರ್ಥ: ಸೊಂಟದ ಮೇಲೆ ಚಿನ್ನದ ಹಳದಿ ಬಟ್ಟೆ ಮತ್ತು ಅವನ ಕೈಯಲ್ಲಿ ಸುಂದರವಾದ ಶಕ್ತಿಯುತವಾದ ಆಯುಧದೊಂದಿಗೆ. 4ನೇ ಸಾಲಿನ ಅರ್ಥ: ನಾನು ನಿನ್ನ ಸುಂದರ ರೂಪವನ್ನು ನನ್ನ ಕಣ್ಣುಗಳ ಮುಂದೆ ನೋಡುತ್ತೇನೆ, ಓ ತ್ರಿಪುರಾಸುರನ ಶತ್ರುವಿನ ಮಗ. ಅಂದರೆ ಶಿವನನ್ನು ಉಲ್ಲೇಖಿಸಿ. ಇಹಾಯಾಹಿ ವತ್ಸೇತಿ ಹಸ್ತಾನ್ ಪ್ರಸಾರ್ಯ ಭಯತ್ಯಾದರಾಚಂಕರೇ ಮಾತುರಂಕಾತ್ ಸಮುತ್ಪತ್ಯತಾತಂ ಶ್ರಯಂತಂ ಕುಮಾರಂ ಹರಾಶ್ಲಿಷ್ಟಗಾತ್ರಂ ಭಜೆ ಬಾಲಮೂರ್ತಿ. ಅರ್ಥ: 18ನೇ ಸ್ತೋತ್ರದ ಮೊದಲ ಸಾಲಿನ ಅರ್ಥ: ಶ್ರೀ ಸುಬ್ರಹ್ಮಣ್ಯನಿಗೆ ನಮಸ್ಕಾರಗಳು. ಮಗನೇ, ಇಲ್ಲಿ ಬಾ, ತೋಳುಗಳನ್ನು ಚಾಚಿ. 2ನೇ ಸಾಲಿನ ಅರ್ಥ: ಶಂಕರನು ನಿನ್ನನ್ನು ಕರೆಯುವಾಗ ನಿನ್ನ ತಾಯಿಯ ಮಡಿಲಿಂದ. 3ನೇ ಸಾಲಿನ ಅರ್ಥ: ವಸಂತಕಾಲ ಮತ್ತು ನಿಮ್ಮ ತಂದೆಯ ಪ್ರೀತಿಯ ಅಪ್ಪುಗೆಯ ಕಡೆಗೆ ಹೋಗಿ, ಓ ಕುಮಾರ. 4ನೇ ಸಾಲಿನ ಅರ್ಥ: ಬಾಲಕುಮಾರನನ್ನು ನಾನು ಆರಾಧಿಸುತ್ತೇನೆ. ಇತಿ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯಸ್ಯ ಶ್ರೀ ಗೋವಿಂದ ಭಗವತ್ ಪೂಜ್ಯಪಾದ ಶಿಷ್ಯಸ್ಯ ಶ್ರೀಮಚ್ಚಂಕರ ಭಗವತಃ ಕೃತೌ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ